ವೀಕ್ಷಕರೇ, ಹೊಸಕೋಟೆ ತಾಲೂಕು ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಂಪಣ್ಣನವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಸಂಪಣ್ಣ ಅಂತ ಹೇಳ್ಬಿಟ್ಟು ನಾವು ಚೊಕ್ಕಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ. ನಮ್ಮ ತಂದೆಯವರು ಮುನಿಯಪ್ಪ ಅಂತ ಹೇಳ್ಬಿಟ್ಟು, ನಮ್ಮ ತಾಯಿ ಮುನಿರತ್ನಮ್ಮ ಅಂತ ಹೇಳ್ಬಿಟ್ಟು ನಾವು ವ್ಯವಸಾಯದ ಕುಟುಂಬದಿಂದ ಬಂದಿದ್ದೇವೆ. ನಾವು ಚೊಕ್ಕಳ್ಳಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾದಾಗಿಂದ ನಮ್ಮೂರಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಮೋರಿ ಆಗಿರ್ಬೋದು, ಊರಿನ ಸ್ವಚ್ಛತೆ ಆಗಿರ್ಬೋದು, ನೀರು ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಎಲ್ಲ ನಾವು ಜನಗಳಿಗೆ ಸೌಕರ್ಯ ಕೊಡ್ತಾ ಬಂದಿದ್ದೀರಿ. ಹಾಗೂ ನಮ್ಮ ಊರಿನ ಜನಗಳು ನಮಗೆ ಮತ ಕೊಟ್ಟು ಗೆಲ್ಲಿಸಿ ಅವರಿಗೆಲ್ಲ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಾನು. ಮತ್ತು ನೀವು ಬೇರೆ ಬೇರೆ ಏನೇನು ಕೆಲಸ ಮಾಡಿದ್ದೀರಾ ಸರ್? ನಾವು ಬೇರೆ ಕೆಲಸ ಅಂತಂದರೆ ಸ್ಕೂಲು, ನಮ್ಮೂರಲ್ಲಿ ಸ್ಕೂಲ್ ಇರಲಿಲ್ಲ, ಸ್ಕೂಲ್ ಒಂದು ಕಟ್ಸಿದ್ದೀವಿ. ಆಮೇಲೆ ಪಂಚಾಯತಿ ನಾವು ದೊಡ್ಡದಾಗಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ಕಟ್ಸಿದ್ದೀವಿ. ಆಮೇಲೆ ಪಿ ಡಿ ಅವ್ರು ಹೆಂಗೆ ಸರ್ ಕೆಲಸ ಸ್ಪಂದಿಸ್ತಾರ? ಪಿ ಡಿ ಸಾರು ಮಹೇಶ್ ಅಂತಿದ್ರು. ಮಹೇಶ್ ಸರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿಕೊಟ್ರು, ಒಳ್ಳೆ ಸಹಾಯ ಮಾಡಿದ್ರು ನಮ್ಮೂರಿಗೆಲ್ಲನೂ. ಆಮೇಲೆ ಕೃಷ್ಣಪ್ಪ ಸರ್ ಅಂತ ಬಂದರು, ಅವರು ಸಹ ಅವ್ರಿಗೆ ಟೈಮ್ ಇರಲಿಲ್ಲ ಜಾಸ್ತಿ, ಒಂದು 6 ತಿಂಗಳು ಮಾತ್ರ ಅವಕಾಶ ಇತ್ತು ಅವ್ರಿಗೆ. ಅವರು ಬಂದು ಅವ್ರ ಕೈಲಾದ ಮಾತ್ರ ಸಹಾಯ ಮಾಡಿದ್ರು, ಊರಿಗೆ ಒಳ್ಳೆ ಅಭಿವೃದ್ಧಿ ಮಾಡಿದ್ರು. ಆಮೇಲೆ ಈಗ ರವಿಕುಮಾರ್ ಅಂತ ಹೇಳ್ಬಿಟ್ಟು ಪಿ ಡಿ ಒ ಸರ್ ಬಂದಿದ್ದಾರೆ. ಅವ್ರು ಈಗ ಒಂದು ವಾರ ಆಗಿದೆ ಬಂದು, ಮುಂದೆ ಅವರು ಒಳ್ಳೆ ಕೆಲಸಗಳು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳ್ತೀನಿ. ಸರ್, ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆಯಾ ನಿಮ್ಮೂರಲ್ಲಿ, ನಿಮ್ಮ ವಾರ್ಡಲ್ಲಿ? ನಮ್ಮ ವಾರ್ಡಲ್ಲಿ ಮೂಲಭೂತವಾಗಿ ಸಮಸ್ಯೆ ಅಂತಂದರೆ, ನಮ್ಮೂರಿಗೆ ಇನ್ನು ಈ ತೋಟಗಳಿಗೆ ದಾರಿ ಬೇಕು, ದಾರಿ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆ ತೋಟಗಳ ದಾರಿ ಮಾಡಿದ್ರೆ ಎಲ್ಲ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಇದೆ. ಇಲ್ಲಿ ಬಾಡಿಗೆ ಮನೆಗಳಿಗೆ ಭಾರಿ ಡಿಮ್ಯಾಂಡ್ ಇದೆ, ಆದರೆ ರಸ್ತೆ ಇಲ್ಲ. ಜಮೀನಿದೆ, ರಸ್ತೆ ಇಲ್ಲ. ರಸ್ತೆ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಬಾಡಿಗೆ ಮನೆಗಳು ಕಟ್ಬೋದು, ರೈತರಿಗೆಲ್ಲ ಅನುಕೂಲ ಆಗ್ತದೆ. ಅದೊಂದು ಕೆಲಸ ಮಾಡ್ಬೇಕಂತಿದ್ದೀರಿ. ನಾವು ಶಾಸಕರ ಹತ್ರ ಮನವಿ ಮಾಡ್ತಾಯಿದ್ದೀರಿ, ಇದೊಂದು ಮಾಡಿಸ್ಬೇಕಣ್ಣ ಅಂತ ಹೇಳ್ಬಿಟ್ಟು. ರೈತರೆಲ್ಲ ಒಳ್ಳೆ ಮನಸ್ಸು ಕೊಟ್ಟು ಎಲ್ಲ ದಾರಿ ಬಿಟ್ಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ರಸ್ತೆನೂ ಮಾಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಎಲ್ಲ ಮಾತಾಡ್ಕೊಂಡಿದ್ದೀವಿ. ಶಾಸಕರು ನಮ್ಮ ತಾಲೂಕಲ್ಲಿ ಇವತ್ತು ಶಾಸಕರಾಗಿ ಬಂದಾಗಿಂದ ನಮ್ಮ ಊರುಗಳಲ್ಲಾಗಿರ್ಬೋದು, ತಾಲೂಕಲ್ಲಾಗಿರ್ಬೋದು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀರಿ. ಮುಂಚೆ ಎಲ್ಲ ಗಲಾಟೆಗಳು ಊರುಗಳಲ್ಲಿ, ನಮ್ಮೂರಲ್ಲೇ ತಗೊಳ್ರಿ, ಯಾವಾಗೂ ಗಲಾಟೆ ಇರ್ತಾಯಿತ್ತು, ಯಾವಾಗೂ ಸ್ಟೇಷನ್ಗೆ ಹೋಗ್ತಾ ಇರಬೇಕಾಯ್ತು. ಇವಾಗ ಯಾವ ಗಲಾಟೆ ಇಲ್ಲ, ಏನೂ ಇಲ್ಲ. ಶಾಸಕರು ನೆಮ್ಮದಿಯಾಗಿ ಇವತ್ತು ಜೀವನ ಮಾಡಬೇಕಂದ್ರೆ ನಮ್ಮ ಶರತ್ ಬಚ್ಚೇಗೌಡರು ಬಂದಾಗಿಂದ ನೆಮ್ಮದಿಯಾಗಿದೆ ನಮ್ಮ ತಾಲೂಕು. ಅವ್ರ ಕಡೆಯಿಂದ ಏನಾದರೂ ಕೆಲಸಗಳು ಮಾಡಿಸಿದಾರೆ ಸರ್? ಅವ್ರ ಕಡೆಯಿಂದ ನಮಗೆ ನಮ್ಮ ಊರು ಒಳಗಡೆ, ಮೇನ್ ರೋಡಿಂದ ಊರು ಒಳಗಡೆ ದಾರಿ ಎಲ್ಲ ಇದಾಗಿತ್ತು, ಹಳ್ಳ ಎಲ್ಲ ಕೊಳ್ಳ ಎಲ್ಲ. ನೀವು ಮಳೆ ಹೋದರೆ ಜನ ಹೋಗೋಕ್ಕೆ ಆಗ್ತಾಯಿರಲ್ಲ. ಅವ್ರ ಹತ್ರ ಹೋಗಿ ನಾವು ಕೇಳಿದಾಗ ಅವರು ನಮಗೆ ಅವ್ರ ಅನುದಾನ ಕೊಟ್ಟು ನಮಗೆ ಊರು ರಸ್ತೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು. ಅವ್ರ ಕಡೆಯಿಂದ ತುಂಬ ನಮ್ಮೂರಿಗೆ ಅಭಿವೃದ್ಧಿ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು.